ಭಾರತೀಯರು ಮತ್ತ ಹಿಂದೂಗಳು ಒಟ್ಟೊಟ್ಟಿಗೆ ಹೆಮ್ಮೆ ಪಡುವಂತ ಸುದ್ದಿ ಐತ್ರಿ. ಕಾಶ್ ಪಟೇಲ್ ಅವರು ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರ. ಹೆಮ್ಮೆಯಿಂದ ಹೆಮ್ಮೆಯ ಭಾರತೀಯ ಅನ್ನೋದನ್ನ ಪ್ರೂವ್ ಮಾಡ್ಯಾರ. ಅಮೆರಿಕದಾಗ ಅದಾರ ಅಂದ್ರೂ ತಮ್ಮ ಸಂಸ್ಕಾರ ಸಂಸ್ಕೃತಿ ತಮ್ಮ ಧರ್ಮವನ್ನ ಮರ್ತಿಲ್ಲ. ಟ್ರಂಪ್ ಅವ್ರಿಗೆ ಯಾರೋ ಒಬ್ರು ನಿಮ್ಮ ಕಡೆ ಈಗ ಯಾವ ವೆಪನ್ ಉಳಿದೈತಿ ಅಂತ ಕೇಳಿದಕ್ಕೆ ಅವ್ರು ಹೇಳಿದ ಉತ್ತರ ಅವರ ಅಧಿಕಾರದಿಂದ ಲೆಫ್ಟ್ ಲಿಬರಲ್ಗಳ ನಿದ್ದಿ ಕೆಡ್ಸೋದು ಜೋಡಿ ಅವ್ರಿಗೊಂದ್ ಗತಿ ಕಾಣಿಸೋದನು ಖರೆ ಐತ್ ನೋಡ್ರಿ. ನಮಸ್ಕಾರ ರೀ. ಭಾರತೀಯರು ಮತ್ತ ಹಿಂದೂಗಳು ಒಟ್ಟೊಟ್ಟಿಗೆ ಹೆಮ್ಮೆ ಪಡುವಂತ ಸುದ್ದಿ ಐತ್ರಿ. ಅಮೆರಿಕಾದಾಗ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರು ಅಮೆರಿಕ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ಅಧಿಕಾರ ಸ್ವೀಕಾರ ಮಾಡ್ಯಾರ. ಅಧಿಕಾರಕ್ಕಾಗಿ ಪ್ರಮಾಣ ವಚನ ತಗೋಬೇಕಾಗಿದ್ದ ಸಂದರ್ಭದಾಗ ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರ. I do solemnly swear that I will support and defend the Constitution of the United States against all enemies, foreign and domestic. ಒಂದು ಭಾರತೀಯ ಮೂಲದ ವ್ಯಕ್ತಿ ಇಷ್ಟು ದೊಡ್ಡ ಹುದ್ದೆನ ನಿಭಾಯಿಸಕತ್ತಿರೋದು. ಇನ್ನೊಂದು ಹಿಂದೂಗಳಿಗೆ ಹೆಮ್ಮೆ ಯಾಕಪ್ಪ ಅಂದ್ರ ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಸಾಮಾನ್ಯವಾಗಿ ಅಮೆರಿಕದಾಗ ಏನಪ್ಪಾ ಅಂದ್ರ ಬೈಬಲ್ ಮೇಲೆ ಕೈ ಇಟ್ಟು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. ಆದ್ರ ಇವರು ಭಗವದ್ಗೀತೆ ಮೇಲೆ ಕೈ ಇಟ್ಟು ತಮ್ಮ ಸಂಸ್ಕಾರ ಸಂಸ್ಕೃತಿನ ಬಿಟ್ಟು ಕೊಡಬಾರ್ದು, ತಮ್ಮ ನೆಲ ಜಲನ ಮರಿಬಾರ್ದು ಅಂತ ಹೇಳಿಕೊಟ್ಟಾರ. ಇವ್ರೆಲ್ಲಾ ನಿಮಗ್ ಚಿರಪರಿಚಿತರು ಇರ್ಬೇಕ್ರಿ. ಲೆಫ್ಟ್ ಲಿಬರಲ್ಗಳ ನಿದ್ದೆ ಕೆಡಿಸಿದವ್ರ ಇವ್ರ ನೋಡ್ರಿ. ಅಮೆರಿಕಾದ ಸಂವಿಧಾನದ ರೂಲ್ಸ್ ಗಳ ಪ್ರಕಾರ ನಾನು ಅಧಿಕಾರ ನಿರ್ವಹಿಸ್ತೀನಿ ಅಂತ ಭಗವದ್ಗೀತೆ ಮುಖಾಂತರ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೆಮ್ಮೆಯ ಭಾರತೀಯ ಅನ್ನೋದನ್ನ ಪ್ರೂವ್ ಮಾಡ್ಯಾರ. ಅದಷ್ಟ ಅಲ್ರಿ, ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಅವ್ರ ಕೈಯಾಗ ಕೆಂಪು ದಾರ ಕಟ್ಟ್ಯಾರ. ಸಾಮಾನ್ಯವಾಗಿ ಹಿಂದೂಗಳ ಕೈಯಾಗ ಕೆಂಪು ದಾರ ಕಟ್ಕೋತಾರ. ಕೆಂಪ್ ಅಂತಾನೆ ಅಲ್ಲ, ಎಲ್ಲಾ ರೀತಿಯ ದಾರ, ದೇವ್ರ ಹೆಸರ್ಲೆ ದಾರ ಕಟ್ಕೊಳ್ಳೋದು ರೂಢಿ ಐತಿ. ಎಲ್ಲಾರ್ಗತ್ಲೆ ಅವ್ರು ಕೈಯಾಗ ದಾರ ಕಟ್ಕೊಂಡಾರ. ಅಮೆರಿಕದಾಗ ಅದಾರ ಅಂದ್ರೂ ತಮ್ಮ ಸಂಸ್ಕಾರ ಸಂಸ್ಕೃತಿ ತಮ್ಮ ಧರ್ಮವನ್ನ ಮರ್ತಿಲ್ಲ. ಈ ಫೋಟೋ ನೋಡಿದ್ರ ಅವ್ರ ಕೈಯಾಗಿರೋ ದಾರ ನಿಮಗೆಲ್ಲ ಕಾಣಿಸ್ತೈತ್ರಿ. ಇನ್ನ ಸ್ವಲ್ಪ ಮಂದಿ ಇರ್ತಾರ, ಎಂತವ್ರ ಗೊತ್ತೇನ್ರಿ, ಹಿಂದೂಗಳಾಗಿ ಹುಟ್ಟಿ ಹಿಂದೂಗಳ ನಂಬಿಕೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿರ್ತಾರ. ಇವ್ರು ಮಾಡೋ ಕೆಲ್ಸಕ್ಕೆ ಹೆಸರು ಹಿಂದೂಗಳದ ಇಟ್ಕೊಂಡಿರ್ತಾರ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್. ಇಲ್ಲಿ ತನಕ ಒಂದು ಹಿಂದೂಗಳಿಗೆ ಒಳ್ಳೇದಾಗುವಂತ ಕೆಲಸ ಈ ಸಂಸ್ಥೆಯವ್ರು ಮಾಡಿಲ್ಲ. ಬಟ್ ಹೆಸರು ಮಾತ್ರ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಇಟ್ಕೊಂಡಾರ. ಇವ್ರು ಯಾವಾಗ್ಲೂ ಹಿಂದುತ್ವವನ್ನ ಅಳಿಸಾಕೋದ್ ಹೆಂಗ, ಹಿಂದುತ್ವ ವಿರೋಧಿ ಮಾತುಗಳನ್ನ ಹಬ್ಸೋದ್ ಹೆಂಗ ಅಂತಾನ ಚಿಂತೆ ಮಾಡ್ತಿರ್ತಾರ. ಬಾಳ ಕೇಸ್ಗಳದಾವ. ಇವ್ರು ಒಂದಿಲ್ಲ ಅಂದ್ರ ಒಂದು ಹಿಂದೂಗಳಿಗೆ ಅವಮಾನ ಮಾಡೋದು, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ಮಾಡ್ಯಾರ. ಹಿಂದೊಮ್ಮೆ ಜಾಗತಿಕವಾಗಿ ಹಿಂದುತ್ವ ನಿರ್ಮೂಲನೆ ಮಾಡ್ಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ಕಾನ್ಫರೆನ್ಸ್ ಮಾಡಿದ್ರು. ಹಿಂದೊಮ್ಮೆ ಸುದ್ದಿನೂ ಆಗಿತ್ ನೋಡ್ರಿ, ಡಿಸ್ಮೆಂಟಲಿಂಗ್ ಗ್ಲೋಬಲ್ ಹಿಂದುತ್ವ ಅಂತ ಹೇಳಿ. ಇದ ನೋಡ್ರಿ, ಅದ್ರಾಗ ಭಾರತೀಯ ಮೂಲದವರು ಮತ್ತ ಅದ್ರ ಜೊತೆ ಭಾರತೀಯರು ಇದ್ರು. ಈಗ ಸುನೀತಾ ವಿಶ್ವನಾಥ್ ಅಂತವ್ರ ಅದಾರಲ್ಲ, ಅಂತವ್ರ ಇಂಡೈರೆಕ್ಟ್ ಆಗಿ ಸ್ಯಾಮ್ ಪಿತ್ರೋಡ ಅಂತವ್ರು ಅದ್ರೊಳಗ ಶಾಮೀಲ್ ಇದ್ರು. ಕಾನ್ಫರೆನ್ಸ್ ಮಾಡಿ ಹಿಂದೂಗಳ ಬಗ್ಗೆ ಅಪಪ್ರಚಾರ ಮಾಡೋದು, ಹಿಂದೂ ಧರ್ಮದಾಗಿರೋ ಪದ್ಧತಿಗಳೆಲ್ಲಾನು ತುಂಬಾ ಅಮಾನುಷ್ಯವಾಗ್ಯದವ, ಕೋಮು ಗಲಭೆ ಹುಟ್ಟಿಸ್ತಾವ, ಕೋಮು ದ್ವೇಷ ಸಾರ್ತಾವಂತ ಏನೇನೇನೇನೋ ಕಾನ್ಫರೆನ್ಸ್ ಒಳಗ ಬಾಯಿ ಹರಿಬಿಟ್ಟಿದ್ರು. ಅದಾದ್ಮೇಲೂ ಎಷ್ಟೋ ಇಂಥ ಕೆಲ್ಸಗಳ ಮಾಡಿದ ಕೀರ್ತಿ ಇವರಿಗೆ ಸಲ್ತೈತಿ. ಇಂಥವ್ರಿಗೆಲ್ಲರಿಗೂ ಈಗ ಅಂಜಿಕೆ ಹುಟ್ಟೈತಿ. ಯಾಕಂದ್ರ ಕಾಶ್ ಪಟೇಲ್ ಅವರ ಗುರಿನ ಅದೈತ್ರಿ, ಈ ಲೆಫ್ಟ್ ಲಿಬರಲ್ಗಳನ್ನ ಬುಡ ಸಮೇತ ಕಿತ್ತಿ ಹಾಕ್ಬೇಕು ಅನ್ನೋದು. ಈಗೇನ್ ಅವ್ರ ಅಧಿಕಾರಿ ಚುಕ್ಕಾನಿ ಹಿಡಿದ್ರಲ್ಲ, ಇವ್ರ ನಿದ್ದಿನ ಹಾಳಾಗಿರ್ತೈತಿ. ಯಕಾಡ್ ಹಾಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರಪ್ಪ ಇವ್ರು, ನಮ್ಮ ಬಣ್ಣ ಬಂಡವಾಳ ಬಯಲು ಮಾಡ್ತಾರಂತ ಅಂಜಾಕತ್ತಾರ. ಅದೇನ ಆಗಿಲ್ರಿ, ಕಾಶ್ ಪಟೇಲ್ ಅವರು ಇವ್ರು ಎಲ್ಲಾರನ್ನು ಒಳಗ್ಯಾಡ್ಸಿ ಬುಡ ಸಮೇತ ಕಿತ್ತುಗದಂತ್ರು ಖರೆ ಐತ್ ನೋಡ್ರಿ. ಇನ್ನ ಟ್ರಂಪ್ ಅವ್ರಿಗೆ ತುಂಬಾ ನಂಬಿಕಸ್ತ ಈ ವ್ಯಕ್ತಿ. ಟ್ರಂಪ್ ಅವ್ರಿಗೆ ಯಾರೋ ಒಬ್ರು ನಿಮ್ಮ ಕಡೆ ಈಗ ಯಾವ ವೆಪನ್ ಉಳಿದೈತಿ ಅಂತ ಕೇಳಿದ್ಕ ಅವ್ರು ಹೇಳಿದ ಉತ್ತರ ಕಾಶ್ ಅಂತ. Mr. President, what's your secret weapon? Dead. Mr. President, what's your secret weapon? Dead. ಅಂದ್ರೆ ಕಾಶ್ ಪಟೇಲ್ ಅವ್ರ ಒಂದು ವೆಪನ್ ಇದ್ದಂಗಂತ ಅವರು ಭಾವಿಸ್ಯಾರ. ಅವ್ರ ಎಲ್ಲಾ ಕಷ್ಟಕ್ಕೂ ಪರಿಹಾರ ಅಂತ ಅವ್ರನ್ನ ನಂಬ್ಯಾರ. ಅದೇ ರೀತಿ ಅವ್ರಿಗೆ ಒಂದು ಅಧಿಕಾರನೂ ಕೊಟ್ಟಾರ. ಅವರ ಅಧಿಕಾರದಿಂದ ಲೆಫ್ಟ್ ಲಿಬರಲ್ಗಳ ನಿದ್ದಿ ಕೆಡ್ಸೋದು ಜೋಡಿ ಅವ್ರಿಗೊಂದ್ ಗತಿ ಕಾಣಿಸೋದನು ಖರೆ ಐತ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವ್ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.